ಜಮೀನು ವಿಚಾರಕ್ಕೆ ಕಿರುಕುಳದಿಂದ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆಯಾಗಿದೆ. ಕನಕಗಿರಿ ಪೊಲೀಸ್ ಠಾಣೆ ಮುಂಭಾಗ ಇದನ್ನು ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸಂಬಂಧಿಕರು. ಕೊಪ್ಪಳ ಜಿಲ್ಲೆಯ ಕನಕಗಿರಿ ಠಾಣೆ ಪೊಲೀಸ್ ಠಾಣೆ ಮುಂದೆ ಸಂಬಂಧಿಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪೊಲೀಸ್ ಠಾಣೆ ಎದುರು ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ದೂರು ನೀಡಿದ್ರೂ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಠಾಣೆ ಮುಂದೆ ನೂರಾರು ಜನರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿನ್ನೆ ಆತ್ಮಹತ್ಯೆಗೆ ಯತ್ನಿಸಿದಂತಹ ಬಸವರಾಜ ರೆಡ್ಡಿ ಆದರೆ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಇವತ್ತು ಬಸವರಾಜ್ ಸಾವನ್ನಪ್ಪಿದ್ದಾರೆ. ಕನಕಗಿರಿಯ ಸರ್ವೆ ನಂಬರ್ 50 ಜಮೀನು ಸಂಬಂಧ ವಿವಾದ ಇರುತ್ತೆ. ಈ ಬಗ್ಗೆ ಕಿರುಕುಳ ಅಂತ ನಿನ್ನೆ ಆತ್ಮಹತ್ಯೆಗೆ ಯತ್ನಿಸಿದಂತಹ ಬಸವರಾಜ್ ಚಿಕಿತ್ಸೆ ಫಲಿಸದೆ ಅವರು ಇವತ್ತು ಸಾವನ್ನಪ್ಪಿದ್ದಾರೆ. ಇದರಿಂದಾಗಿ ಇದನ್ನ ಖಂಡಿಸಿ ಬಸವರಾಜ್ ಸಂಬಂಧಿಕರು ಸ್ನೇಹಿತರು ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ದೂರು ನೀಡಿದ್ರು ಕೂಡ ಪೊಲೀಸರು ಕ್ರಮ ತೆಗೆದುಕೊಂಡಿಲ್ಲ. ಅವರು ಕ್ರಮ ತೆಗೆದುಕೊಂಡಿದ್ರೆ ಈ ರೀತಿಯಾದಂಥ ಅನಾಹುತ ಆಗ್ತಾ ಇರಲಿಲ್ಲ ಅಂತ ಸಂಬಂಧಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಬಿಜೆಪಿ ಮಾಜಿ ಶಾಸಕ ದಡೇಸಗೂರಿನಿಂದಲೂ ಕೂಡ ಪ್ರತಿಭಟನೆ ನಡೆಸಲಾಗಿದೆ. ಕನಕಗಿರಿ ಠಾಣೆ ಮುಂದೆ ಪ್ರತಿಭಟನೆ ನಡೆಸಿದ ಮಾಜಿ ಶಾಸಕ ಪೊಲೀಸ್ ಠಾಣೆ ಮುಂಭಾಗ 500ಕ್ಕೂ ಹೆಚ್ಚು ಜನ ಸೇರಿದ್ದಾರೆ. ಕೊಪ್ಪಳ ಎಸ್ಪಿ ರಜೆ ಇದ್ದ ಹಿನ್ನೆಲೆ ಬಳ್ಳಾರಿ ಎಸ್ಪಿ ಸ್ಥಳಕ್ಕೆ ಆಗಮಿಸಿದ್ದಾರೆ. ಬಳ್ಳಾರಿ ಎಸ್ಪಿ ಆಗಮನದ ಬಳಿಕ ಕೊಪ್ಪಳ ಎಸ್ಪಿನೂ ಕೂಡ ಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಪರಿಸ್ಥಿತಿ ಅರಿತು ಕೊಪ್ಪಳ ಎಸ್ಪಿ ರಾಮ ಅರಸಿದ್ದಿ ಅವರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಪೊಲೀಸ್ ಠಾಣೆ ಮುಂದೆ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ಕನಕಗಿರಿ ಠಾಣೆ ಎದುರು ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಪ್ರತಿಭಟನೆಯಲ್ಲಿ ಬಿಜೆಪಿ ಮಾಜಿ ಶಾಸಕ ದಡೇಸಗೂರ್ ಅವರು ಕೂಡ ಭಾಗಿಯಾಗಿದ್ದಾರೆ. ಅವರು ಕೂಡ ಪೊಲೀಸರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರತಿಭಟನೆ ನಂತರ ಎಚ್ಚೆತ್ತ ಕನಕಗಿರಿ ಪೊಲೀಸರು. ಕನಕಗಿರಿ ಪೊಲೀಸ್ ಠಾಣೆಯಲ್ಲಿ 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಹಾಬಲಿ ಸಾಬ್, ಹುಸೇನ್ ಸಾಬ್ ಬಾಳೆಕುದುರೆ, ದಾದಾಫೀರ್ ಬಾಳೆಕುದುರೆ, ಶಹಾಬುದ್ದೀನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಿಎನ್ಎಸ್ ಸೆಕ್ಷನ್ 189, 191, 329/3, 108 ಹಾಗೂ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಿಸಲಾಗಿದೆ. ಮೃತ ಬಸವರಾಜ ಪತ್ನಿ ರಾಧಿಕಾ ದೂರಿನ ಅನ್ವಯ ಕೇಸ್ ದಾಖಲಿಸಿಕೊಳ್ಳಲಾಗಿದೆ. ಇನ್ನು ದೂರಿನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ನನ್ನ ಪತಿ ಬಸವರಾಜ ರೆಡ್ಡಿ ಮಾಲೀಕತ್ವದಲ್ಲಿ ಸರ್ವೆ ನಂಬರ್ 50 ಜಾಗ ಇದೆ. ಇದರ ಪಕ್ಕದಲ್ಲಿ ಮಹಾಬಲಿ ಸಾಬ್ ಅವರ ನಿವೇಶನ ಮತ್ತು ನಮ್ಮ ನಿವೇಶನ ಹೊಂದ್ಕೊಂಡಿರುತ್ತೆ. ಇವರು ಕಟ್ಟಡ ಕೆಲಸ ಆರಂಭ ಮಾಡಿದ್ದು ನನ್ನ ಪತಿ ಆಗಸ್ಟ್ 13ರಂದು ಕೆಲಸ ನಿಲ್ಲಿಸೋದಕ್ಕೆ ಮನವಿ ಮಾಡ್ತಾರೆ. ಆಗ 4 ಅಕ್ರಮ ಕೂಟ ರಚಿಸಿಕೊಂಡು ಬಂದು ನಮಗೆ ಬೆದರಿಕೆ ಹಾಕಿದ್ರು. ನಾವು ಪೊಲೀಸರು ಹಾಗೂ ಪಟ್ಟಣ ಪಂಚಾಯತಿಗೆ ದೂರು ನೀಡೋದಕ್ಕೆ ಹೋದ್ರೂ ಕೂಡ ದೂರು ತೆಗೆದುಕೊಳ್ಳಲಿಲ್ಲ ಪೊಲೀಸ್ನವರು ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಪತ್ತಾರ್. ಶಿವಕುಮಾರ್, ನಿನ್ನೆ ಆತ್ಮಹತ್ಯೆಗೆ ಯತ್ನಿಸಿದಂತಹ ವ್ಯಕ್ತಿ ಇವತ್ತು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಪ್ರತಿಭಟನೆಗಳು ಕೂಡ ಆಗ್ತಾ ಇದೆ. ಏನು ಆತ್ಮಹತ್ಯೆಗೆ ಕಾರಣ ಏನು ವಿವಾದ ಇತ್ತು? ಇದು ಜಮೀನು ವಿವಾದ ಏನಿತ್ತು ಅಂತ? ಇದು ಪ್ರಮುಖವಾಗಿ ಈ ಕೊಪ್ಪಳ ಜಿಲ್ಲೆ ಕನಕಗಿರಿ ಪೊಲೀಸ್ ಠಾಣೆ ಮುಂಭಾಗ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿರ್ತಕ್ಕಂಥದ್ದು. ಅದು ಕೂಡ ಕನಕಗಿರಿ ಪೊಲೀಸ್ ಠಾಣೆಯ ಪೊಲೀಸರ ವಿರುದ್ಧವೇ ಈಗ ಆಕ್ರೋಶ ವ್ಯಕ್ತವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗ ಕನಕಗಿರಿ ಪಟ್ಟಣದ ಸರ್ವೆ ನಂಬರ್ 50 ಏನಿದೆ, ಅಲ್ಲಿ ಒಂದು ನಿವೇಶನ ಇರುತ್ತೆ. ಆ ನಿವೇಶನದ ವಿಚಾರವಾಗಿ ಈಗ ಈ ಗಲಾಟೆ ಆರಂಭವಾಗಿರ್ತಕ್ಕಂಥದ್ದು. ನಿನ್ನೆ ಬಸವರಾಜ ರೆಡ್ಡಿ ಅನ್ನೋರು ಆತ್ಮಹತ್ಯೆಗೆ ಯತ್ನ ಮಾಡಿರ್ತಾರೆ. ಇವತ್ತು ಅವರು ಒಂದು SDM ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು. ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿರ್ತಾರೆ. ಅದಾದ ನಂತರ ಈಗ ಸಾಕಷ್ಟು ಆಕ್ರೋಶ ಈಗ ಕನಕಗಿರಿ ಪೊಲೀಸ್ ಠಾಣೆ ಮುಂಭಾಗ ಕಂಡು ಬಂದಿರತಕ್ಕಂಥದ್ದು. ಸ್ಥಳದಲ್ಲಿ ಕನಕಗಿರಿಯ ಮಾಜಿ ಶಾಸಕ ಬಸವರಾಜ ದಡೇಸಗೂರು ಕೂಡ ಈಗ ಸ್ಥಳದಲ್ಲಿ ಇರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಸರ್ವೆ ನಂಬರ್ 50 ಇದು ಕನಕಗಿರಿ ಪಟ್ಟಣದ APMC ಏನಿದೆ ಅದರ ಮುಂಭಾಗ ಇರತಕ್ಕಂತ ಒಂದು ನಿವೇಶನ. ಇಲ್ಲಿ ಈಗ ಆ ನಿವೇಶನದ ಅಕ್ಕಪಕ್ಕ ಇರತಕ್ಕಂತ
ಜನರ ಜೊತೆಗೆ ಈಗ ಒಂದು ವಾದ ವಿವಾದ ಇರುತ್ತೆ. 13ನೇ ತಾರೀಕು ಈ ಒಂದು ಈಗ ಏನ್ ಮೃತರಾಗಿರ್ತಕ್ಕಂತಹ ಬಸವರಾಜ್ ರೆಡ್ಡಿ ಅವರು ಈ ಒಂದು ಸರ್ವೆ ನಂಬರ್ 50ರ ಪಕ್ಕದಲ್ಲಿ ಒಂದು ಕಟ್ಟಡ ಕೆಲಸ ನಡೆದಿರುತ್ತೆ. ಅದನ್ನ ನೀವು ಈ ಜಾಗ ನಮ್ಮ ಜಾಗಕ್ಕೂ ಹತ್ಕೊಂಡಿರುತ್ತೆ, ನೀವು ಕೆಲಸವನ್ನ ಸ್ಟಾಪ್ ಮಾಡಿ ಅಂತ ಹೇಳಿ ಮನವಿ ಮಾಡಿಕೊಂಡಿರ್ತಾರೆ. ಈ ಸರ್ವೆ ನಂಬರ್ 50ರ ಪಕ್ಕದಲ್ಲಿ ಇರ್ತಕ್ಕಂಥ ಜಾಗ ಈ ಒಂದು ಮಹಾಬಲಿ ಸಾಬ್ ಬಾಳೆಕುದ್ರೆ, ಹುಸೇನ್ ಸಾಬ್ ಬಾಳೆಕುದ್ರೆ, ದಾದಾಪೀರ್ ಬಾಳೆಕುದ್ರೆ ಹಾಗೂ ಶಹಾಬುದ್ದೀನ್ ಕಾಜಾ ಬಾಳೆಕುದ್ರೆ ಇವರಿಗೆ ಸೇರಿರ್ತಕ್ಕಂಥದ್ದು. ಆಗ ಅವರಿಬ್ಬರ ಮಧ್ಯೆ ವಾದ ವಿವಾದ ಆಗತ್ತೆ. ನಂತರ ಈತ ಮೃತ ಬಸವರಾಜ್ ರೆಡ್ಡಿ ಅವರು ನೇರವಾಗಿ ಪೊಲೀಸ್ ಠಾಣೆಗೆ ಮತ್ತು ಜೊತೆಗೆ ಪಟ್ಟಣ ಪಂಚಾಯತಿಗೆ ಹೋಗಿ ದೂರನ್ನ ಕೊಡ್ತಾರೆ. ಆದ್ರೆ ಅಲ್ಲಿ ಪೊಲೀಸರು ಮತ್ತು ಪಟ್ಟಣ ಪಂಚಾಯತಿಯವರು ಇವರ ಮನವಿಗೆ ಸ್ಪಂದಿಸಲ್ಲ, ಕೇವಲ ಅವರ ದೂರನ್ನ ಸ್ವೀಕರಿಸಿ ಅವರ ಒಂದು ಲೆಟರ್ ಅಲ್ಲಿ ಬರೆಸ್ಕೊಂಡು ಅವ್ರನ್ನ ವಾಪಸ್ ಕಳಿಸ್ತಾರೆ, ಯಾವುದೇ ಕ್ರಮ ಕೈಗೊಳ್ಳಲ್ಲ. ಅಂದ್ರೆ ಈ 4 ವಿರುದ್ಧ ಈಗ ಬಸವರಾಜ್ ರೆಡ್ಡಿ ಅವರ ಪತ್ನಿ ರಾಧಿಕಾ ಅವರು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು. ಇವರು ಅಕ್ರಮ ಕೂಟವನ್ನ ರಚನೆ ಮಾಡಿಕೊಂಡು ನನ್ನ ಗಂಡನಿಗೆ ಬೆದರಿಕೆ ಹಾಕಿದ್ದಾರೆ, ಅವರ ಬೆದರಿಕೆಯಿಂದ ನನ್ನ ಗಂಡ ಆತ್ಮಹತ್ಯೆಗೆ ಯತ್ನಿಸಿದ್ದ, ಇವತ್ತು ಅವರು ಸಾವನ್ನಪ್ಪಿದ್ದಾರೆ. ಈ ಎಲ್ಲ ಅವರು ಸಾವನ್ನಪ್ಪಿರೋದಕ್ಕೆ ಅವ್ರು 4 ಕಾರಣ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ. ಪೊಲೀಸರು ಮೊದಲೇ ಅವರು ದೂರು ಕೊಟ್ಟ ಬಳಿಕ ಇವ್ರ 4 ಮೇಲೆ ಕ್ರಮ ಕೈಗೊಂಡಿದ್ರೆ ಇಂತಹ ಘಟನೆ ಆಗ್ತಿರಲಿಲ್ಲ. ಇವರ 4 ಮೇಲೆ ಕ್ರಮ ಕೈಗೊಳ್ಬೇಕಂತೇಳಿ ಈಗ ಕನಕಗಿರಿ ಪೊಲೀಸ್ ಠಾಣೆ ಮುಂಭಾಗ ಸಾಕಷ್ಟು ಜನ ಸೇರಿರ್ತಕ್ಕಂಥದ್ದು. ಹೆಚ್ಚು ಕಡಿಮೆ 500ರಿಂದ 1000 ಜನ ಇರ್ತಕ್ಕಂಥದ್ದು. ಯಾವಾಗ 4 ವಿರುದ್ಧ FIR ಆಗುತ್ತೋ ಸ್ಥಳಕ್ಕೆ ಕನಕಗಿರಿಯ ಮಾಜಿ ಶಾಸಕ ಗಣೇಶ್ ಅವರು ಕೂಡ ಭೇಟಿ ಕೊಡ್ತಾರೆ. ಅವರು ಕೂಡ ಕನಕಗಿರಿ ಪೊಲೀಸ್ ಠಾಣೆಯ ಮುಂಭಾಗ ಧರಣಿಯನ್ನ ಕೂಡ್ತಾರೆ. ಒಂದು ಹಂತಕ್ಕೆ ಈ ಪ್ರತಿಭಟನೆ ವಿಕೋಪಕ್ಕೆ ಹೋಗಿರುತ್ತೆ. ಕೊಪ್ಪಳದಿಂದಲೂ ಕೂಡ ಹೆಚ್ಚಿನ ಪೊಲೀಸರು ಅಲ್ಲೇ ನಿಯೋಜನೆಗೊಳ್ತಾರೆ. ಇವತ್ತು ಓಕೆ, ಧನ್ಯವಾದ ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.